ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್. ಗೊತ್ತಿತ್ತು ಕಣ್ರೋ ನಿಮ್ಮ ಹತ್ರ ಇವೆಲ್ಲ ಇದ್ದೇ ಇರುತ್ತೆ, ತರ್ತೀರ ಆಚೆ ಅಂತ. ಟಾಪಿಕ್ ಡೈವರ್ಟ್ ಮಾಡೋದಕ್ಕೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ನು ಅದು ಇದು, ಅದು ನನ್ನ ಪರ್ಸ್ನಲ್ ಮ್ಯಾಟ್ರ್ ಅಂತೆ. ತಗೋ ನನ್ನ ವಿಡಿಯೋನ ಎತ್ಕೊಂಡು ಹೋಗ್ಬಿಟ್ಟು ಟ್ವಿಟ್ಟರಲ್ಲಿ ಹಾಕೋದು. ಇವನ್ನೆಲ್ಲರಿಗೂ ಓಪನ್ ಥ್ರೆಟನ್ ಕೊಡ್ತಾವನೆ, ನಮಗೆ ಜೀವ ಬೆದರಿಕೆ ಇದೆ. ಮಿಸ್ಟರ್ ಲಾಯರ್ ಸಾರ್, ನಾನು ಬರೋವರೆಗೂ ಏನೂ ಮಾಡಬೇಡ್ರು, ನಾನು ಬಂದಮೇಲೆ ನೋಡ್ಕೊಳ್ಳೋಣ. ನಿಮ್ಮನ್ನು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸರ್. ಕೆಂಪು ಪರಾವಲಂಬಿ ಜ್ಞಾಪಕ ಇದೆಯಾ ಸರ್, 2 ವರ್ಷದ ಹಿಂದೆ. ಸೊ ಇವತ್ತು ಹೇಳೇ ಬಿಡ್ತೀನಿ ಅದೇನು ಪರ್ಸನಲ್ ಮ್ಯಾಟ್ರು ಅಂತ. ನಿಮ್ಮನ್ನ ನೀವೇ ಪ್ರೂವ್ ಮಾಡ್ಕೊಂಬಿಟ್ರಲ್ಲ ಓಜಿಗಳು ಅಂತ. ಅದೇ ಅನ್ಕೋತಾ ಇದೆ ಯಾಕೆ ಇನ್ನೂ ಬಂದಿಲ್ಲ ಅಂತ. ಡೈರೆಕ್ಟಾಗಿ ಆನ್ಸರ್ ಕೊಡೋಕ್ಕಂತೂ ನಿಮ್ಮ ಹತ್ರ ಏನೂ ಇಲ್ಲ. ಬೇರೆ ಏನು ಮಾಡ್ಬೋದು ಇವನ್ನ ಅಂತ ಯೋಚನೆ ಮಾಡ್ತಾ ಇದ್ರಿ. ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್. ಅಲ್ಲ ನೀವೆಂಥ ಮಿಂಡ್ರಿ ನನ್ನ ಮಕ್ಕಳು ಅಂದರೆ, ನಾನು ಯಾವಾಗ ಪ್ರಮೋಷನ್ ಮಾಡಿದ್ದೆ ಅಂತ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಅಷ್ಟು ಟೈಮ್ ಆಗ್ಬಿಡೈತಿ ಇವಾಗ. ಯಾವುದೋ ಹಳೇ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಂಡು ಇದನ್ನು ಮುಂದೆ ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಇಂಟೆನ್ಷನ್ ಇರೋದಕ್ಕೆ ತಾನೇ ನನ್ನ ಮಕ್ಕಳು ನೀವು ಅದೆಲ್ಲ ಮಾಡೋದು. ಇವಾಗ ಯೂಸಿಗೆ ಬಂತಲ್ಲ ನಿಮ್ಗದು. ಗೊತ್ತಿತ್ತು ಕಣ್ರೋ ನಿಮ್ಮ ಹತ್ರ ಇವೆಲ್ಲ ಇದ್ದೇ ಇರುತ್ತೆ, ತರ್ತೀರ ಆಚೆ ಅಂತ. ನೀವು ಓಡಾಡ್ತಿರಲ್ಲ ಜನ, ಮೂವಿ ಪ್ರಮೋಷನ್ನು ಅದು ಇದು ಅಂದ್ಕೊಂಡು, ಅಷ್ಟು ಜನನು ದಿನ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾರೆ. ನೀವೆದ್ದು ಬಿದ್ದು ಅಂಥವ್ರ ಜೊತೆನೇ ಓಡಾಡ್ತಾ ಇರ್ತೀರಾ. ಬೇರೆ ಯಾರೋ ಮಾಡಿದ್ರೆ ನಿಮಗೆ ತಿಕಾವರಿ. ಯಾಕೆ ಹೇಳಿ, ಅವ್ರು ನಿಮ್ಮ ಜೊತೆ ಇಲ್ವಲ್ಲ. ನಿಮ್ಮ ಜೊತೆ ಇದ್ದವ್ರು ಮಾಡಿದ್ರೆ ಮಾತ್ರ ಓಕೆ, ಬೇರೆಯವ್ರು ಮಾಡಿಬಿಟ್ರೆ ಶೆಕೆ. ಲೈ ಇವತ್ತಿಗೂ ಲಕ್ಷಾಂತರ ಜನ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಗಳು ಮಾಡ್ತಾನೆ ಅವ್ರೆ ಕಣ್ರೋ. ಹೋಗಿ ಹಿಡ್ಕೊಂಡು ನೇತಾಡ್ರಿ ಅವ್ರದೆಲ್ಲ. ನನ್ನಿಂದ ಯಾರಿಗಾನ ಜೀವ ಹಾನಿ ಅಥವಾ ಫೈನಾನ್ಷಿಯಲ್ ಹಾನಿ ಆಗಿದ್ರೆ ನನ್ನ ಮೇಲೆ ಕೇಸ್ ಹಾಕ್ರೋ. ಯಾಕೆ ಆಗಲ್ಲ. ಎಲ್ಲರೂ ಡಿಸ್ಕ್ಲೇಮರ್ ಕೊಟ್ಟೆ ತಾನೇ ಪ್ರಮೋಷನ್ ಮಾಡಿರ್ತಾರೆ. ಲಕ್ಷ ಇದ್ರ ಮೇಲೆ ಸುರಿದಾಡ್ರಿ, ಮನೆ ಮಠ ಮಾರ್ಕೊಂಡು ಆಡ್ರಿ, ಆಸ್ತಿ ಪಾಸ್ತಿ ಮಾರ್ಕೊಂಡು ಆಡ್ರಿ ಅಂತ ಯಾರಾದರೂ ಹೇಳಿರ್ತಾರ? ಅದಕ್ಕೆ ತಾನೇ ಗೌರ್ಮೆಂಟ್ ಇನ್ನೂ ಬ್ಯಾನ್ ಮಾಡಿಲ್ಲ ಇದನ್ನ. ಅದೆಲ್ಲ ಇಂಡಿವಿಜುವಲ್ ಚಾಯ್ಸು. ಪ್ರಮೋಷನ್ ಮಾಡೋರು ಡಿಸ್ಕ್ಲೇಮರ್ ಯೂಸ್ ಮಾಡ್ರಪ್ಪ ಅಂತ ತಾನೇ ಲೀಗಲ್ ಆಗಿಬಿಟ್ಟಿರೋದು ಇದನ್ನ. ಲೈ ನಿಮ್ಮ ಫೈಟ್ ಏನೇ ಇದ್ರು ಗೌರ್ಮೆಂಟ್ ಹತ್ರ ಇಟ್ಕೊ ಹೋಗ್ರಲ್ಲೇ. ಇಲ್ಲಿ ನಡೀತಾ ಇರೋದೇ ಒಂದು, ನನ್ನ ಮಕ್ಕಳು ನೀವು ಪೋಟ್ರೆ ಮಾಡ್ತಾ ಇರೋದೇ ಇನ್ನೊಂದು. ಟಾಪಿಕ್ ಡೈವರ್ಟ್ ಮಾಡೋದಕ್ಕೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ನು ಅದು ಇದು, ಅದು ನನ್ನ ಪರ್ಸ್ನಲ್ ಮ್ಯಾಟ್ರ್ ಅಂತೆ. ಲೈ ಪರ್ಸ್ನಲ್ ಅನ್ನೋ ಪದಕ್ಕೆ ಅರ್ಥನಾದರೂ ಗೊತ್ತೇನ್ರೋ ನಿಮಗೆ? ಅದು ಹೆಂಗ್ರೋ ಪರ್ಸ್ನಲ್ ಮ್ಯಾಟ್ರ್ ಆಗ್ಬಿಡುತ್ತೆ ಆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ನು. ಲೈ ಆಯಿತು, ಎಲ್ಲೆಲ್ಲಿ ಏನೇನು ಹಾಕ್ತಿರೋ ಹಾಕ್ರೋ. ಜನ ಏನು ಕಿವಿಯಲ್ಲಿ ಹೂವು ಹಿಡ್ಕೊಂಡಿಲ್ಲ. ಯಾವನೇ ಏನೇನು ಆಟ ಆಡ್ತಾವನೆ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತು. ಯಾವುದೋ ಹಳೇ ವಿಡಿಯೋ ಎತ್ಕೊಂಡು ಇವಾಗ ಏನು ಕಿತ್ತು ಗುಡ್ಡೆ ಹಾಕ್ತಿರೋ ಹಾಕ್ರೋ, ನೋಡೇ ಬಿಡೋಣ. ನಾನು ಹೇಳ್ತೀನಿ ವಿಡಿಯೋಲಿ ಏನು ಪರ್ಸ್ನಲ್ ಮ್ಯಾಟ್ರು ಅಂತ, ಪರ್ಸ್ನಲ್ ಮ್ಯಾಟ್ರಿಗೆ ಬರ್ತೀನಿ. ಸೊ ಇದು ಒಂದು ಕಡೆ ಆಯಿತು. ಇನ್ನೊಂದು ಕಡೆ ಲೀಗಲಾಗಿ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ತವ್ರು ಪಾಪ. ಯಾಕಂದರೆ ಇವ್ರ ಹತ್ರ ಡೈರೆಕ್ಟ್ ಆನ್ಸರ್ ಇಲ್ಲ. ತಗೋ ನನ್ನ ವಿಡಿಯೋನ ಎತ್ಕೊಂಡು ಹೋಗ್ಬಿಟ್ಟು ಟ್ವಿಟ್ಟರಲ್ಲಿ ಹಾಕೋದು. ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಇವ್ನಿಗೇನಾದರೂ ಮಾಡ್ರಿ, ಇವ್ನು ದೊಡ್ಡ ರೌಡಿ ಅಂತೆ, ಇವನ್ನೆಲ್ಲರಿಗೂ ಓಪನ್ ಥ್ರೆಟನ್ ಕೊಡ್ತಾವನೆ, ನಮಗೆ ಜೀವ ಬೆದರಿಕೆ ಇದೆ, ನಾವು ಊರು ಬಿಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅಂದ್ಬಿಟ್ಟು ಟ್ವಿಟ್ಟರಲ್ಲಿ ನಿಮ್ಮದು ಹೋರಾಟ. ಬಾ ಲೇ ಓಜಿಗಳು ನನ್ನ ಮಕ್ಕಳ. ಯಾಕೆ ಅಡಿಲ್ ಸೂಪಿಲ್ವಾ ಡೈರೆಕ್ಟಾಗಿ ಬರೋಕ್ಕೆ? ಆಲ್ರೆಡಿ ಜನಕ್ಕೆ ಗೊತ್ತಾಗ್ಬಿಡ್ತು ಕಣ್ರು. ಇಲ್ಲಿ ತಪ್ಪು ಯಾರ್ದು, ಯಾರು ಮುಚ್ಚಿಟ್ಕೊಂಡು ಓಡಾಡ್ತವ್ರೆ, ಯಾರು ನೇರವಾಗಿ ಮಾತಾಡ್ತವ್ರೆ, ಯಾರು ಇದಕ್ಕೆ ಇನ್ನೂ ಆನ್ಸರ್ ಕೊಡ್ತಾ ಇಲ್ಲ, ಯಾರು ಏನೇನು ಗಿಮಿಕ್ಸ್ಗಳು ಮಾಡ್ತವ್ರೆ ಟಾಪಿಕ್ ಡೈವರ್ಟ್ ಮಾಡೋಕ್ಕೆ, ಎಲ್ಲ ಗೊತ್ತಾಗ್ಬಿಡೈತೆ. ನೀವು ತಿಪ್ಪರ್ಲಾಗ ಹಾಕಿದ್ರು ನಿಮ್ಮನ್ನು ಯಾರು ನಂಬಲ್ಲ. ಮಿಸ್ಟರ್ ಲಾಯರ್ ಸಾರ್, ಹೆಂಗಿದ್ದೀರಾ ಸಾರ್? ಯಾವುದೋ ದೊಡ್ಡ ಟ್ರಿಪ್ಪಲ್ಲಿ ಇದ್ದೀರಾ ಅಂತ ನೋಡಿದೆ. ಖುಷಿಯಾಗೆ ಟ್ರಿಪ್ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಈ ತಲೆನೋವೆಲ್ಲ ನಿಮ್ಗೆ ಯಾಕೆ ಸಾರ್? ಆದರೂ ಏನೇ ಹೇಳಿ ಒಳ್ಳೆ ಪಾಯಿಂಟ್ಗಳು ಕಳಿಸಿದ್ದೀರಾ ಸರ್ ಈ ಟೀಮ್ಗೆ. ಟ್ವಿಟ್ಟರಲ್ಲಿ ಟ್ರೈ ಮಾಡ್ರೋ, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ದು ಯೂಸ್ ಮಾಡ್ಕೊಳ್ರೋ ಅಂತ ಆ ಕಡೆಯಿಂದ ಬಂದಿದೆ ಮೆಸೇಜು ಅಂತ ನಮಗೆ ಗೊತ್ತು. ಆಮೇಲೆ ಇನ್ನೊಂದೇನೋ ಹೇಳಿದ್ದೀರಂತೆ, ನಾನು ಬರೋವರೆಗೂ ಏನೂ ಮಾಡಬೇಡ್ರು, ನಾನು ಬಂದಮೇಲೆ ನೋಡ್ಕೊಳ್ಳೋಣ ಅಂತ. ಏನು ದೊಡ್ಡ ದಾವೂದ್ ಇಬ್ರಾಹಿಮ್. ಇಲ್ಲಿ ಪಾಪ ಬೆಳೆಸಿರೋ ಅಪ್ಪನ ಕೈಯಲ್ಲೇ ಏನೂ ಮಾಡೋಕ್ಕಾಯ್ತಾ ಇಲ್ಲ. ನೀವೇನು ಬಂದ್ ಮಾಡ್ತೀರಾ ಸರ್? ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸರ್. ನಿಮ್ಮ ಮೇಲೆ ನಮಗೆ ಮರ್ಯಾದೆ ಇದೆ ಸರ್. ಯಾಕಂದರೆ ನೀವಾಯಿತು, ನಿಮ್ಮ ಪಾಡಾಯಿತು, ನಿಮ್ಮ ಕೆಲ್ಸಗಳಾಯಿತು ಅಂತ ಯಾವತ್ತು ನಿಮ್ಮ ಪಾಡಕ್ಕೆ ನೀವು ಇದ್ದೀರಾ. ಅದೇನೋ ಗೊತ್ತಿಲ್ಲ, ಸುತ್ತಿ ಬಳಸಿ ಇಂಥ ಕಚಡ ನನ್ನ ಮಗನ ಸಹವಾಸ ಮಾಡಿಬಿಟ್ಟಿದ್ದೀರಾ. ಬಟ್ ಅದೂ ನನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಇವತ್ತು ಏನು ಪೊಸಿಷನಲ್ಲಿ ಇದ್ದೀರಾ, ಏನು ಫಾಲೋವರ್ಸ್ ಗೇನ್ ಮಾಡ್ಕೋತಾ ಇದ್ದೀರಾ, ಅದೆಲ್ಲ ಇವನಿಂದನೇ. ಅದು ನೀವೇ ಡಿನೈ ಮಾಡೋಕ್ಕಾಗಲ್ಲ. ಇವತ್ತು ಎಷ್ಟರ ಮಟ್ಟಿಗೆ ನೀವು ಲಾಕ್ ಆಗಿದ್ದೀರಾ ಅಂದರೆ, ಇವನಿಗೆ ನೀವೇ ದೊಡ್ಡ ಕಾಂಪಿಟೇಷನ್ ಆಗ್ತಾ ಇದ್ದೀರಾ ಅನ್ನೋ ಬೈದಲ್ಲಿ ನಿಮಗೆ ಟಾಂಟ್ಗಳು ಕೊಡ್ತಾನೆ. ವಿಡಿಯೋಗಳು ಲ್ಯಾಗ್ ಹೊಡಿಯುತ್ತೆ, ಬೋರ್ ಹೊಡಿಯುತ್ತೆ. ಅದಕ್ಕೆ ನೀವು ಪಾಪ ಏನೂ ಮಾಡೋಕ್ಕಾಗದೆ ಅಲ್ಲಿ ಕಿಸ್ಕೊಂಡು ಆಯಿತು ಗುರು ನನ್ನೂ ಟ್ರೋಲ್ ಮಾಡ್ತಾ ಇದೆಯಾ, ಇರಲಿ ಬಿಡು ಅನ್ನೋ ಪರಿಸ್ಥಿತಿಗೆ ಹೊಂಟೋಗಿದ್ದೀರಾ. ನಿಮ್ಮನ್ನು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸರ್. ಸ್ವಂತ ಬೆಳೆಯೋದಕ್ಕೂ ಬೇರೆಯವ್ರನ್ನ ಉಪಯೋಗಿಸ್ಕೊಂಡು ಬೆಳೆಯೋದಕ್ಕೂ ಇದೇ ಡಿಫ್ರೆನ್ಸು. ನಾನು ಯಾರು ಗೊತ್ತು ತಾನೆ? DV ಅಂತ ಸ್ವಂತ ಬೆಳೆದಿರೋ ಬ್ರ್ಯಾಂಡ್, ಒರಿಜಿನಲ್ ಬ್ರ್ಯಾಂಡ್. ಯಾವೊಂದೋ ಸಪೋರ್ಟ್ ಇಟ್ಕೊಂಡು ಇನ್ಯಾವೊಂದೋ ಕೈ ಕಾಲು ಇಟ್ಕೊಂಡು ಬೆಳೆದಿರೋ ಬ್ರ್ಯಾಂಡ್ ಅಲ್ಲ ಸರ್ ಇದು. ಇರಲಿ ಸರ್, ಪರವಾಗಿಲ್ಲ. ಕೆಲವ್ರಿಗೆ ಇನ್ನೊಬ್ಬರು ಸಹಾಯ ಇಲ್ಲದೆ ಪಾಪ ಬೆಳೆಯೋಕ್ಕಾಗಲ್ಲ, ಅದರಲ್ಲಿ ತಪ್ಪೇನಿಲ್ಲ.
ಬಟ್ ನೀವು ಎಂಥವನ್ನ ಉಪಯೋಗಿಸ್ಕೊಂಡು ಬೆಳೆದಿದ್ದೀರಾ ಅಂತ ಗೊತ್ತಾ ಸರ್? ನಮ್ಮ ಕಾರಮ್ಮು. ನೀವು ಇನ್ನೊಂಚೂರು ಬೆಳೀರಿ, ನಿಮ್ಮನ್ನ ಇವನೇ ತುಳಿತಾನೆ. ಯಾಕಂದ್ರೆ ಬೇರೆ ಯಾರು ನೀವೇನು ಮಾಡ್ತಾ ಇದ್ದೀರಾ, ನೀವು ಯಾವ ಪೊಸಿಷನಲ್ಲಿ ಇದ್ದೀರಾ ಅಂತ ತಲೆ ಕೆಡ್ಸ್ಕೊಂಡವ್ರೆ ಇಲ್ಲ ಈ ಫೀಲ್ಡಲ್ಲಿ. ಆದರೂ ಒಳ್ಳೊಳ್ಳೆ ಸಜೆಷನ್ಗಳು ಕೊಡ್ತಾ ಇದ್ದೀರಾ ಬಿಡಿ. ಲೀಗಲಿ ಏನೇನು ಮಾಡ್ಬೋದು, ಟಾಪಿಕ್ನ ಹೆಂಗೆ ಡೈವರ್ಟ್ ಮಾಡ್ಬೋದು, ಸ್ಟೋರಿಗಳು ಹಾಕೋದೇನು, ಇಲ್ಲಿ ನಡೀತಾ ಇರೋದೇ ಒಂದಾದ್ರೆ ನೀವು ಹೇಳ್ತಾ ಇರೋದೇ ಒಂದು, ಅದರಲ್ಲೇ ಅರ್ಥ ಆಗೋಯ್ತು ನೀವು ಯಾವ ರೇಂಜಿಗೆ ಅವನಿಗೆ ಡಿಪೆಂಡ್ ಆಗಿದ್ದೀರಾ ಅಂತ. ಪಾಪ ನೀವೇನೂ ಮಾಡೋ ಪರಿಸ್ಥಿತಿಲಿ ಇಲ್ಲ ಇವಾಗ, ಅವನಿಗೆ ಸಪೋರ್ಟ್ ಮಾಡಲೇಬೇಕು. ಇಲ್ಲಾಂದ್ರೆ ಅವ್ನು ಕೇಳ್ತಾನೆ, ಇಷ್ಟು ದಿವಸ ಬಿಸ್ಕೆಟ್ ಹಾಕಿ ಬೆಳೆಸಿದ್ದೀನಿ, ನೀನು ನನಗೇನು ಮಾಡಿದ್ಯಾ ಅಂತ. ಮಾಡಿ ಸರ್, ಪರವಾಗಿಲ್ಲ, ನಮ್ಗೇನು ಬೇಜಾರಿಲ್ಲ, ನೋಡೋಣ ಅದು ಎಲ್ಲಿ ತನಕ ನಿಮ್ಮ ಮರ್ಯಾದೆ ಉಳಿಸ್ಕೋತೀರಾ ಅಂತ. RP ಸರ್ ಅಲಿಯಾಸ್ ಕೆಂಪು ಪರಾವಲಂಬಿ. ಪಾಪ ನಿಮ್ಮ ಹೆಸರಲ್ಲೇ ಇದೆ ಪರಾವಲಂಬಿ. ಇನ್ನೊಬ್ರಿಲ್ದೆ ನೀವು ಜೀವನ ಮಾಡೋಕ್ಕೆ ಆಗಲ್ಲ. ಪರವಾಗಿಲ್ಲ ಬಿಡಿ, ಅದು ನೀವೇ ಓಪನ್ ಆಗಿ ಒಪ್ಕೊಂಡಿದ್ದೀರಾ, ದಟ್ಸ್ ಗುಡ್ ಆಫ್ ಯು. ಜ್ಞಾಪಕ ಇದೆಯಾ ಸರ್, 2 ವರ್ಷದ ಹಿಂದೆ ನಮ್ಮ ಜೊತೆ ಕೊಲ್ಯಾಬ್ ಮಾಡಬೇಕು ಅಂತ ಹುಬ್ಳಿಯಿಂದನೋ ಎಲ್ಲಿಂದನೋ ಬಂದಿದ್ರಿ. ನಮ್ಮ ಜೊತೆ ವ್ಲಾಗ್ ಮಾಡಿ ನಮ್ಮ ಮನೇಲಿ ಊಟ ತಿನ್ಕೊಂಡು ಹೋದವ್ರು ನೀವು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಪಾಪ ನಿಮ್ಮ ಪರಿಸ್ಥಿತಿನೂ ನನ್ಗೆ ಅರ್ಥ ಆಗುತ್ತೆ. ಬಿಸ್ಕೆಟ್ ಹಾಕಿ ಚೆನ್ನಾಗಿ ಬೆಳೆಸಿದ್ದಾರೆ. ಇವಾಗ ನೀವೇನು ಮಾಡಿಲ್ಲ ಅಂದರೆ ಅವ್ರಿಗೆ ಏನು ಹೇಳಿ? ಇಟ್ಸ್ ಓಕೆ. ಯಾರೋ ಒಬ್ಬ ಸ್ಟೋರಿ ಹಾಕಿದ್ದಕ್ಕೆ ನಮ್ಮ ಜೊತೆ ಇರೋದನ್ನ ಏನು ಆ ವಿಡಿಯೋ ಹೋಗಿ ತೆಗ್ದಿದ್ದೇನು, ಹಳೆ ವಿಡಿಯೋನ ನಮ್ಮಲ್ಲೆಲ್ಲ ಅನ್ಫಾಲೋ ಮಾಡಿದ್ದೇನು? RP ಸರ್, ನೀವೆಷ್ಟೇ ಮುಚ್ಚಿಡಕ್ಕೆ ಟ್ರೈ ಮಾಡಿದ್ರು ನಮ್ಮ ಜನಕ್ಕೆ ಎಲ್ಲರ ಅವತಾರ ಗೊತ್ತು. ಬಟ್ ನಿಮ್ಮ ಮೇಲೂ ನಮಗೆ ಮರ್ಯಾದೆ ಇದೆ ಸರ್. ಪಾಪ ನೀವಾಯ್ತು, ನಿಮ್ಮ ಕೆಲಸ ಆಯಿತು ಅಂದ್ಕೊಂಡಿದ್ದೀರಾ. ಇರಿ ಸರ್, ಚೆನ್ನಾಗಿರಿ, ನೋಡೋಣ ನೀವು ಎಷ್ಟು ದಿವಸ ಮರ್ಯಾದೆ ಉಳಿಸ್ಕೋತೀರಾ ಅಂತ. ಅದೇನೇನು ಟ್ರೈ ಮಾಡ್ತೀರಾ ಮಾಡ್ರೋ. ಲೀಗಲ್ ಆಗಿ ಹೋಗ್ತೀರಾ, ನನ್ನನ್ನು ಜೈಲ್ವರೆಗೂ ಕಳಿಸೋ ಸ್ಕೀಮ್ ಹಾಕೊಂಡಿದ್ದೀರಾ, ಅದಕ್ಕೂ ರೆಡಿ. ಹಾಗೆ ಬಿಡಲಿ, ಅದನ್ನು ಏನೇನು ಹುಡುಕ್ಬಿಟ್ಟು ಅದು ಏನೇನು ತೊಗೊಂಬರ್ತೀರಾ ತೊಗೊಂಬರ್ರ ನೋಡೋಣ. ಜನ ಕಿವಿಲೇನು ಹೂವು ಇಟ್ಕೊಂಡಿಲ್ಲ ಮರಿ. ನೀನು ತೋರಿಸೋದು, ನೀನು ಹೇಳೋದು ಎಲ್ಲ ನಂಬಿಡೋಕ್ಕೆ ಗೊತ್ತಿದೆ ನಿಜಾಯಿತಿ ಏನು, ಫೇಕ್ ನನ್ನ ಮಕ್ಕಳು ಯಾರು ಅಂತ. ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಪರ್ಸ್ನಲ್ ಮ್ಯಾಟ್ರು ಅಂತ ನಾನು ಯಾವಾಗ ಲಾಸ್ಟ್ ವೀಡಿಯೋನಲ್ಲೇ ಹೇಳ್ದೆ, ಅದನ್ನು ಇವ್ರು ಎತ್ಕೊಂಡು ಬೇರೆ ಥರ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ. ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ನು, ಇದು ಇಂತೆ ಪರ್ಸ್ನಲ್ ಮ್ಯಾಟ್ರು, ಹಂಗೆ ಹಿಂಗೆ ಅಂದ್ಕೊಂಡು. ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಡಾರ್ಲಿಂಗ್. ಇದು ತುಂಬ ಇಂಪಾರ್ಟೆಂಟು, ಗಮನ ಇಟ್ಟು ಕೇಳಿಸ್ಕೊ. ನನಗೆ ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೆ, ನೀನು ತುಂಬ ಪ್ರೊಫೆಷ್ನಲ್ ಟಾಂಟ್ಗಳು ಕೊಟ್ಟಿದ್ಯಾ. ಅದು ಎಲ್ಲಿ ತನಕ ನನಗೆ ನನ್ನ ಬೈಕ್ಸ್ಗೆ ಸಂಬಂಧ ಇತ್ತು ಅಲ್ಲಿ ತನಕ ನಾನು ಸುಮ್ಮನೆ ಇದ್ದೆ. ನೀನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಪರ್ಸ್ನಲ್ ಮ್ಯಾಟ್ರ್ವರೆಗೂ ಬಂದಿದ್ಯಾ. ಸೊ ಇವತ್ತು ಹೇಳೇ ಬಿಡ್ತೀನಿ ಅದೇನು ಪರ್ಸ್ನಲ್ ಮ್ಯಾಟ್ರು ಅಂತ. ರೀಸೆಂಟಾಗೆ ನೀನು ಎಕ್ಸ್ಪೋಸಿಂಗ್ ಡೈಲಿ ವ್ಲಾಗರ್ಸ್ ಅಂತ ಒಂದು ವಿಡಿಯೋ ಮಾಡ್ತೀಯ. ಅದರಲ್ಲಿ ಬೇಕು ಅಂತಾನೆ ಒಂದು ಡೈಲಾಗ್ ಬರ್ಸ್ತೀಯ. ನಿನ್ನ ಪಕ್ಕ ಕೂತ್ಕೊಳ್ಳೋನೇನೋ ಕ್ವಶನ್ ಕೇಳ್ತಾನೆ, ಅದಕ್ಕೆ ನೀನು ಆನ್ಸರ್ ಕೊಡ್ತೀಯಾ, ಅವ್ನು ಇನ್ನೇನೋ ಸಜೆಷನ್ ಕೊಡ್ತಾನೆ. ಈ ಥರದೊಂದು ಡೈಲಾಗ್ ಕೇಳಿಸ್ಕೊಂಬನ್ರಿ. ನೋಡಿ, ಯಾಕೆ ಮದುವೆ ಆಗ್ಬಾರ್ದು ನೀವು? ಮದುವೆ ಆಕ್ಚುಲಿ ಪ್ಲಾನ್ ಇದೆ, ಬಟ್ ಕಾಂಟೆಂಟ್ ಕ್ರಿಯೇಟರ್ನ ಹುಡುಕ್ತಾ ಇದೀನಿ ಬ್ರೋ. ಅವಳನ್ನ ಯೂಟ್ಯೂಬ್ ಇಳಿಸ್ಬಿಟ್ಟು ಕಾಸು ಮಾಡ್ಕೋಬೋದಲ್ಲ ಬ್ರೋ. ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತ ಯಾವ್ದಾದ್ರು ಕಾಸು ಇಟ್ಟಿರೋರು ಮಗಳನ್ನ ಮದುವೆ ಆಗ್ಬಿಟ್ರೆ ಜನ ಮಾತಾಡ್ಕೊಬಿಡ್ತಾರಲ್ಲ ಬ್ರೋ, ಮಾವನ್ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ ಅಂತ. ಅವ್ರು ಕಟ್ಟಿ ಕೇಳಿಸ್ಕೊಂಡ್ರಾ? ಆಬ್ವಿಯಸ್ಲಿ ಜನಕ್ಕೆ ಗೊತ್ತು ನೀನು ಯಾರ ಬಗ್ಗೆ ಮಾತಾಡ್ತಾ ಇದೆಯಾ, ಯಾರ ವಿಷಯಕ್ಕೆ ಬರ್ತಾ ಇದೆಯಾ ಅಂತ. ಅದು ನೀನೇ ಪ್ರೂವ್ ಕೂಡ ಮಾಡ್ತೀಯ. ಯಾಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಹೆಸರು ಬರುತ್ತೆ, ಅದಕ್ಕೆ ಲೈಕ್ ಹೊಡಿತೀಯಾ, ಅಪ್ರೂವ್ ಮಾಡ್ತೀಯಾ. ಯಾಕಂದ್ರೆ ನಿನ್ನ ಇಂಟೆನ್ಷನ್ನೇ ಅದು, ನಮ್ಮ ಹೆಸರು ಬರಲಿ ಕಮೆಂಟಲ್ಲಿ. ಗೊತ್ತಿದೆ ನಿಂಗೆ ಚೆನ್ನಾಗಿ ನಮ್ಮ ಹೆಸರು ಬಂದೇ ಬರುತ್ತೆ ಅಂತ. ನಿನಗೆ ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಇಲ್ಲ ಅಂದರೆ, ಇನ್ನೊಬ್ಬ ದೊಡ್ಡ ಇನ್ಫ್ಲೂಯೆನ್ಸರ್ ಹೆಸರು ಕಮೆಂಟ್ಸಲ್ಲಿ ಬಂದಾಗ ಅದಕ್ಕೆ ಅಡ್ರೆಸ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ? ಇವಾಗ ನೀನು ಹೇಳು ಡಾರ್ಲಿಂಗ್, ಈ ಸೀನ್ನ ನೀನು ಯಾರಿಗೋಸ್ಕರ ಇಟ್ಟಿದ್ಯಾ? ಈಗ ನನ್ನ ಪೋರ್ಟ್ರೇ ಮಾಡಬೇಕು ಅಂತ ತಾನೇ ಈ ಸೀನ್ ಕ್ರಿಯೇಟ್ ಮಾಡಿರೋದು ನೀನು. ನೀನಿಲ್ಲ ಅಂತ ಒಪ್ಕೋ. ಇಲ್ಲ ಬ್ರದರ್, ಇದು ನಿಮಗೆಲ್ಲ ಮಾಡಿರೋದು, ನಾನು ಇನ್ಯಾರಿಗೋ ಮಾಡಿರೋದು, ನಿಮಗಂತೂ ಅಲ್ಲ, ನೀವು ಹಂಗೆ ತಿಳ್ಕೊಂಡಿದ್ರೆ ಕ್ಷಮಿಸ್ಬಿಡಿ ಅಂತ ನೀನು ಒಪ್ಕೋ. ಅದು ಬೇರೆ ಯಾರಿಗೆ ಮಾಡಿದ್ಯಾ ಅಂತ ಹೇಳು. ಒಟ್ನಲ್ಲಿ ನೀನು ಯಾರನ್ನೋ ಮೈಂಡಲ್ಲಿ ಇಟ್ಕೊಂಡೆ ಆ ಸೀನ್ ಕ್ರಿಯೇಟ್ ಮಾಡಿರೋದು. ಯಾರ ಬಗ್ಗೆ ಮಾತಾಡಿದ್ಯಾ ಅಂತ ನನಗೆ ಕ್ಲಾರಿಟಿ ಕೊಡು. ಹೋಗ್ಲಿ, ಆ ಬೇರೆಯವ್ರ ಹೆಸರು ತೆಗಿಯಕ್ಕೆ ನಿನ್ಗೆ ಇಷ್ಟ ಇಲ್ವಾ? ನಾನಲ್ಲ ಅಂತ ಪ್ರೂವ್ ಮಾಡು. ಇದು DVಗಲ್ಲ, DV ಅವ್ರು ಹಿಂಗೆ ತಿಳ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಇದು ನಿಮಗಲ್ಲ ಅಂತ ನೀನು ಪ್ರೂವ್ ಮಾಡು. ಯೂಟ್ಯೂಬಲ್ಲೇ ಬಂದು ಒಪ್ಕೋ. ಯಾಕಂದ್ರೆ ನೀನು ಇದನ್ನ ಹಾಕಿರೋದು ಯೂಟ್ಯೂಬಲ್ಲಿ, ಅದೇ ಯೂಟ್ಯೂಬಲ್ಲೇ ಬಂದು ನೀನು ಒಪ್ಕೋ ಇದು ನಿನಗಲ್ಲ ಅಂತ. ನಾನು ಈ ಮ್ಯಾಟ್ರನ್ನ ಇಲ್ಲಿಗೆ ಬಿಟ್ಬಿಡ್ತೀನಿ. ಎಷ್ಟು ಧೈರ್ಯ ಇದ್ರೆ ನನ್ನ ಮಗನೇ ನೀನು ನನ್ನ ಫ್ಯಾಮಿಲಿ ಮ್ಯಾಟ್ರಿಗೆ ಬರ್ತೀಯಾ? ಬೇಸಿಕಲಿ ನೀನೇನು ಹೇಳಿ, ನೀನು ಅಟೆನ್ಷನ್ ಸೀಕಿಂಗ್ ಓರ್. ನಿನಗೆ ನಮ್ಮ ಅಟೆನ್ಷನ್ ಬೇಕು, ಅದು ಸಿಗ್ತಾ ಇಲ್ಲ ಅಂತಾನೆ ಒಂದೊಂದೇ ಟಾಂಟ್ಗಳು ನೀನು ಒಂದ ಎರಡ ಮಾಡಿರೋದು. ಏನ್ ಮಾಡಿದ್ರು ಬರ್ತಾ ಇಲ್ವಲ್ಲಪ್ಪ ಅಂತ ನೀನು ಇವಾಗ ಫೈನಲಿ ಫ್ಯಾಮಿಲಿ ಮ್ಯಾಟ್ರ್ವರೆಗೂ ಬಂದಿದ್ಯಾ. ಬಿಟ್ರೆ ನೀನು ನಮ್ಮ ಮನೆಗೆ ಬಂದ್ಬಿಡ್ತೀಯ. ನಿನ್ನಂತವ್ರಿಗೆ ನಾನು ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾನೇನಾಗ್ಬಿಡ್ತೀನಿ ಹೇಳು? ನಾನು ಓಜಿ ಆಗ್ಬಿಡ್ತೀನಿ. ಆಮೇಲೆ ಇವಾಗ ಡೈರೆಕ್ಟಾಗಿ ನಿನಗೆ ಕೇಳ್ತಾ ಇದ್ದೀನಿ, ಆ ಸೀನು ಯಾರಿಗೆ ಮಾಡಿದ್ಯಾ, ಏನಕ್ಕೆ ಮಾಡಿದ್ಯಾ? ಸ್ಟ್ರೇಟ್ ಕ್ವಶನ್. ಲೆಟ್ಸ್ ಎಂಡ್ ದಿಸ್. ನನಗೂ ನಿನ್ನಂಥ ಓಜಿಗಳ ಮೇಲೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ 1000 ಕೆಲಸ ಇದೆ, 1000 ತಲೆನೋವಿದೆ. ಬೇಕು ಅಂತ ಬಂದಿದೆಯಲ್ಲ, ನಾನು ಕೇಳಿದ ಕ್ವಶನ್ ನೀನು ಆನ್ಸರ್ ಮಾಡು. ನಾನು ವೆಯ್ಟ್ ಮಾಡ್ತೀನಿ.